ಮಮ್ಮಿ, ನಾನು ಸ್ವಲ್ಪ ಜಾಗಿಂಗ್ ಹೋಗಿ ಬರ್ತೀನಿ. ಮನೇಲಿ ಕೂತ್ಕೊಂಡು ಬೇಜಾರಾಗ್ತಾ ಇದೆ. ಅದಕ್ಕೆ ಸ್ವಲ್ಪ ಹೊತ್ತು ಜಾಗಿಂಗ್ ಮಾಡಿ ಬಂದರೆ ಮೈಂಡ್ ಫ್ರೆಶ್ ಆಗುತ್ತೆ. ಸೊ ಐ ಆಮ್ ಗೋಯಿಂಗ್ ಟು ಜಾಗಿಂಗ್. ಓಕೆ, ಬಾಯ್ ಮಾಮ್. ಏ, ನಿಂತ್ಕೊಳ್ಳೆ. ಜಾಗಿಂಗ್ ಹೋಗ್ತಾಳಂತೆ, ಜಾಗಿಂಗ್. ಇಲ್ಲಿ ಅವ್ನು ಹೊಲಿಸ್ಕೊ ಅಂತ ನಾನು ನೀನು ಕರ್ಕೊಂಬಂದ್ರೆ ನೀನು ಈ ರೀತಿ ವಯ್ಯಾರ ಮಾಡಿಕೊಂಡು ಅವ್ನ ಮುಂದೆ ಇರಬೇಕು ಹೊರತು ಜಾಗಿಂಗ್ ಮಾಡಿದ್ನ ಅದನ್ನ ಮಾಡಿದ್ನ ಅಂತಂದರೆ ಅವ್ನು ನೀನು ಬಿಟ್ಟು ಅವಳ ಹಿಂದಿನೇ ಹೋಗ್ತಾನೆ ಕಣೆ. ಅದು ಆಗಲ್ಲ ಮಾಮ್. ಹಾಗೂ ಇಲ್ಲ ಹೀಗೂ ಇಲ್ಲ. ಸ್ವಲ್ಪ ಹೊತ್ತು ನಿಂತ್ಕೊ. ದೀಪಕ್ಕನ್ನು ಕರಿತೀನಿ, ಇಬ್ಬರು ಕೂಡ ಜಾಗಿಂಗ್ ಹೋಗುವಂದ್ರೆ. ದೀಪಕ್ಕನ ಸರಿ ಸರಿ ಕರೀರಿ ಮಾಮ್. ರೂಪಾ, ರೂಪಾ, ಏನೇ ಕರಿತಾ ಇದೆಯಾ? ನಾನು ಇನ್ನೂ ಸ್ನಾನ ಮಾಡಿಲ್ಲ ಕಣೆ. ಬೆಳಗ್ಗೆ ಎದ್ದು ನೋಡು ಸೀರೆಯಲ್ಲಿ ಹಾಗೆ ಇದೀನಿ. ಡ್ರೆಸ್ಸು ನನಗೆ ಕಂಫರ್ಟೇಬಲು. ಸ್ನಾನ ಮಾಡ್ಕೊಂಡು ಡ್ರೆಸ್ ಹಾಕ್ಕೊಂಡು ಬರ್ತೇನಾ? ಸ್ವಲ್ಪ ಹೊತ್ತು ಕೂತ್ಕೊ, ಇಬ್ರು ಕೂಡಿ ಬಿಸಿ ಬಿಸಿ ಕಾಫಿ ಕುಡಿಯೋಣ. ಅಯ್ಯೋ, ಅದು ಆಮೇಲೆ ಇರಲಿ, ಬಾ ಈ ಕಡೆ. ಏನೇ, ಬೇಗ ಹೇಳು. ಅಲ್ಲ ಕಣೆ, ನಿನ್ನ ಮಗ ದೀಪಕನ ಇವಳ ಜೊತೆ ಜಾಗಿಂಗ್ ಕಳಿಸೋ, ಜಾನ್ವಿ ಜೊತೆ. ಜಾನ್ವಿ ವಾಕ್ ಹೊಂಟಿದ್ದಾಳೆ ಈಗ. ಅಲ್ಲೇ ಇಬ್ಬರು ಜಾಗಿಂಗ್ ಮಾಡ್ಕೊತ ಮಾತಾಡ್ಕೊತ ಇದ್ರೆ ಇಬ್ಬರಿಗೂ ಟೈಮ್ ಸ್ಪೆಂಡ್ ಆಗಿ ಇಬ್ಬರು ಮನಸ್ಸು ಚೇಂಜ್ ಆಗ್ಬೋದಲ್ವಾ? ಈಗ ಹೆಂಗೋ ನೀನು ಸೊಸೆ ಜೊತೆ ಒಂದು ಸ್ವಲ್ಪ ಜಗಳ ಹಾಕೋದನ್ನ ನಡೆದಿದೆ, ಹೌದಲ್ವಾ? ಒಳ್ಳೆ ಐಡಿಯಾ. ಒಂದು ನಿಮಿಷ ಇರು, ಕರಿತೀನಿ. ದೀಪಕ್, ದೀಪಕ್. ಏನು ಮಾಮ್, ಯಾಕದು ನಾನು? ಅಯ್ಯೋ ದೇವ್ರೆ, ಏನು ಇದು ನಿನ್ನ ಅವಸ್ಥೆ? ಯಾಕೋ ಹೀಗಾಗಿದೆಯಾ? ಏನು ಮಾಡ್ಕೋತಾ ಇದೆಯಾ ನೀನು? ನೀನು ಎಷ್ಟು ಎಜುಕೇಟೆಡು, ಎಷ್ಟು ಇನ್ನೋಸೆಂಟ್ ಹುಡುಗ ಇದ್ದೆ. ಈ ರೀತಿ ಮುಖ ಮಾಡಿಕೊಂಡು ಕುಡ್ಕೊಂಡು ಬರ್ತಾ ಇದೆಯಾ? ಅದು ಬೆಳಗ್ಗೆ ಬೆಳಗ್ಗೆನೆ ಬೇಗ ಎದ್ದು ಬಿಸಿ ಕಾಫಿ ಕುಡಿಯೋ ಮಗನೇ ಅಂದರೆ ಕುಡಿತಾ ಇರಲಿಲ್ಲ. ಇದೇನು ನಿನ್ನ ಪರಿಸ್ಥಿತಿ? ಇವನೇನೇ ದೊಡ್ಡ ಕುಡ್ಕ ಆಗಿದ್ದಾನಲ್ಲ. ಹೌದಮ್ಮ, ಇವನು ಯಾಕೋ ಮನೆಯಿಂದ ಒಂಥರ ಆಡ್ತಾ ಇದ್ದಾನೆ. ನನಗೆ ಇವ್ನು ನೋಡಿದ್ರೇ ಭಯ ಆಗ್ತಾ ಇದೆ. ಬಾಯಿ ಮುಚ್ಕೊಳ್ಳಿ, ಬಾಯಲ್ಲಿ ಹಣ ಹೋಗುತ್ತೆ. ನೀನು ಮುಚ್ಕೊಮ್ಮ ಬಾಯಿ. ಇದೇನು ನಿನ್ನ ಪರಿಸ್ಥಿತಿ? ಯಾಕೋ ಮಗನೇ ಹಿಂಗೆ ಮಾಡ್ತಾ ಇದೀಯಾ? ಅಲ್ಲ ದೀಪಕ್, ಮನೇಲಿ ಇಷ್ಟೊಂದು ಜನ ಇದ್ದಾರೆ. ನಿನ್ನ ಪರಿಸ್ಥಿತಿ ಏನು, ನಿನ್ನ ಪ್ರಾಬ್ಲಮ್ ಏನು ಅಂತ ಹೇಳ್ಕೊಂಡ್ರೆ ಯಾರಾದರೂ ಅದಕ್ಕೊಂದು ಸೊಲ್ಯೂಷನ್ ಅಂತ ಕೊಡ್ತಾರಪ್ಪ. ಈ ರೀತಿ ಡ್ರಿಂಕ್ಸ್ ಮಾಡೋದು ಸರಿಯಲ್ಲ. ಎಜುಕೇಟೆಡ್ ಆಗಿ ನೀನು ಈ ರೀತಿ ಮಾಡ್ತೀಯಾ? ಸರಿಯಲ್ಲ, ಸರಿಯಲ್ಲ ದೀಪಕ್, ಬಿಟ್ಬಿಡು. ಏಯ್, ನೀವು ನಿಮ್ಮ ಪಾಲಿಗೆ ಸುಮ್ಮನೆ ನಿಲ್ಲಬೇಕು ಅಷ್ಟೇ. ನಾನು ಏನು ಮಾಡಬೇಕು, ಏನು ಬಿಡಬೇಕು ಅದು ನಂಗೆ ಗೊತ್ತು. ಅಮ್ಮ ಸಾರಿ, ನಂಗೆ ಸ್ವಲ್ಪ ತಲೆನೋವು ಇತ್ತು, ಅದಕ್ಕೆ ನನ್ನ ಫ್ರೆಂಡ್ ತಂದು ಕೊಟ್ಟರು ಕೂಡಿದೆ. ಏನು ಬೇಜಾರು ಮಾಡ್ಕೋಬೇಡ. ರಾತ್ರಿ ಪಾರ್ಟಿಗೆ ಹೋಗಿನಲ್ಲ, ಅಲ್ಲಿನ ಫ್ರೆಂಡ್ಸು ಫೋರ್ಸ್ ಮಾಡಿ ಕೂರ್ಸಿದ್ರ, ಅದನ್ನು ನನ್ನ ಬ್ಯಾಗಲ್ಲಿ ಹಂಗೆ ಹಾಕಿದ್ದಾರೆ. ರಾತ್ರಿ ಇದೆ ಇನ್ನೂ ಇಳಿದಿಲ್ಲ ಮಾಮ್, ತುಂಬ ತಲೆ ಸರಿತಾ ಇದೆ. ಸೊ ನಾನು ಮಲ್ಕೋತೀನಿ. ನೀವು ಕರೆದ್ರಲ್ಲ, ಕೈಯಲ್ಲಿ ಹಂಗೆ ಇತ್ತು ಬಂದಟ್ಟು. ತಪ್ಪು ತಿಳ್ಕೊಬೇಡಿ ಮಾಮ್, ಸಾರಿ. ಅಲ್ಲ, ಏನು ಬೇಜಾರಾಗಿದೆ ಹೇಳು? ಯಾಕೆ ಕುಡಿತಾ ಇದೆಯಾ? ಏನು ನಿನ್ನ ಪ್ರಾಬ್ಲಮ್ಮು? ನೀನು ಹೆಂಡ್ತಿ ನಿನ್ನ ಪ್ರಾಬ್ಲಮ್ಮ? ಹೇಳ್ಬಿಡು, ಅವಳನ್ನ ಮನೆಯಿಂದ ಆಚೆ ಹಾಕ್ಬಿಡ್ತೀನಿ. ಯಾರು ಏನು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ, ಯಾಕೆ ಕುಡಿದೆ ಅಂತಲೂ ಗೊತ್ತಾಗ್ತಾ ಇಲ್ಲ. ಈ ಬಾಟ್ಲಿ ನನ್ನ ಕೈಯಲ್ಲಿ ಹೀಗೆ ಬಂತು ಅಂತಲೂ ಗೊತ್ತಾಗ್ತಾ ಇಲ್ಲ ಮಾಮ್. ನನಗೆ ಏನಾಗ್ತಾ ಇದೆ ಅಂತಲೂ ನಂಗೆ ಗೊತ್ತಾಗ್ತಾ ಇಲ್ಲ. ಅಯ್ಯೋ ಮಗನೇ, ಹಂಗೇನಾಗ್ತಾ ಇದೆಯೋ ನಿನಗೆ? ಇರು, ಅತ್ತೆನ ಕರಿತೀನಿ. ಅತ್ತೆ, ಅತ್ತೆ. ಏನು ರೂಪಾ? ನೋಡಿ ಅತ್ತೆ, ನಿಮ್ಮ ಮಗನ ಅವಸ್ಥೆ ನೋಡಿ ಯಾವ ರೀತಿ ಆಗಿದ್ದಾನೆ. ನಿಮ್ಮ ಮಗಳನ್ನ ಕಟ್ಬಿಟ್ಟು ನನ್ನ ಮಗನ ಜೀವನನೇ ಹಾಳು ಮಾಡಿಬಿಟ್ರಿ ನೀವು ದೀಪಕ್, ಯಾಕೋ ಈ ರೀತಿ ಮಾಡ್ತಾ ಇದೆಯಾ? ಏನಾಯ್ತು ನಿನಗೆ? ಸರಿ ಸರಿ, ನೀನು ಆ ಕಡೆ. ನಾನು ಅವನ ಕ್ವಶನ್ ಕೇಳ್ತಾ ಇದ್ದೀನಿ, ನೀನು ನನ್ನ ಜೊತೆ ಮಾತಾಡಬೇಡ ಅಷ್ಟೇ. ಏನು ಮಾತಾಡಬಾರ್ದು ಅತ್ತೆ? ನನ್ನ ಸರಿಸ್ತಾ ಇದ್ದೀರಾ? ಅಲ್ಲ, ನನ್ನ ಮಗ ಎಂಥ ಚೆನ್ನಾಗಿದ್ದ, ಎಷ್ಟು ಎಜುಕೇಟೆಡ್ ಆಗಿ ಒಂಥರ ಇನ್ನೋಸೆಂಟ್ ಹುಡುಗ ಆಗಿದ್ದ. ಅವನ್ನ ಕರ್ಕೊಂಡೋಗಿ ಹಳ್ಳಿ ಗಮಾರಿ ಕಟ್ಟು ಅವನ ಜೊತೆ ಸಂಸಾರ ಮಾಡುವಂಥ ಅವ್ನ ಬಾಳೆ ಹಾಳು ಮಾಡಿಬಿಟ್ರಿ ನೀವು ಮಾಡಿದ್ದೇ ಇದೆಲ್ಲ ಆಟ. ನೀವು ಚೆನ್ನಾಗಿದ್ದಿದ್ರೆ ನನ್ನ ಮಗ ಚೆನ್ನಾಗಿರ್ತಿದ್ದ. ನನ್ನ ಮಗನ ಜೀವನನೇ ನೀವು ಹಾಳು ಮಾಡಿಬಿಟ್ರಿ. ಮೊಮ್ಮಗಳು ಅಂತ ತಲೆ ಮೇಲೆ ಹೊತ್ಕೊಂಡು ತಿರುಗ್ತಾ ಇದ್ರಿ ನೋಡಿ. ಅವಳು ಯಾವ ರೀತಿ ಮಾಡಿದ್ದಾನೆ. ನೀನು ಸರಿ ಅಂದೆ, ಇಲ್ಲ ಅಂದರೆ ನಿನ್ನ ಕೆನ್ನೆಗೆ ಬೀಳ್ತವೆ. ಏನು, ಯಾಕೋ ಕುಡಿದು ಬಂದಿದ್ಯಾ? ಅದು ಅಜ್ಜೆ, ನನಗೆ ಗೊತ್ತಿಲ್ಲ. ದೋತರು ಕುಡಿಸ್ಬಿಟ್ಟವ್ರೆ ಬಾಟ್ಲು. ಏನು ಮಾಡೋದು? ಒಂದು ಬಾಟ್ಲು ಕೊಟ್ರೆ ಜ್ಯೂಸ್ ಅಂತ ನಾನು ಹೋಗುತ್ತೆ. ಅದಕ್ಕೆ ಸ್ವಲ್ಪ ಜಾಸ್ತಿ ಆಗೈತಿ. ಅಯ್ಯೋ 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 ಶಿವನೇ, ನನ್ನ ಮಗನ ಮೇಲೆ ಕೈ ಮಾಡ್ತಾ ಇದ್ದೀರಾ? ನಿಮ್ಮ ಕೈ ಕರಿನಾವ್ ಕಡಿಲ್ಲ, ಕರಿನಾಗರಾವ್ ಕಡಿಲ್ಲ, ಚೋಳು ಕಡಿಲ್ಲ, ನನ್ನ ಮಗನ ಮೇಲೆ ಕೈ ಮಾಡ್ತಾ ಇದ್ದೀರಾ? ನಾನೇ ನನ್ನ ಮಗನ ಮೇಲೆ ಇನ್ನೂವರೆಗೂ ಕೈ ಮಾಡಿಲ್ಲ. ನೀವ್ಯಾರತ್ತೆ ಕೈ ಮಾಡೋಕ್ಕೆ? ಅಜ್ಜಿ, ನಂದೇನು ತಪ್ಪಿಲ್ಲ ಅಜ್ಜಿ. ಏನೋ ತಪ್ಪಿಲ್ಲ ಅಂತ್ಯಾ? ಹಾಂ, ಅದು ನಿನ್ನ ಕೈ ಬಿಡಿಯತ್ತೆ ನನ್ನ ಮಗನ ಮೇಲೆ ಕೈ ಮಾಡೋಕ್ಕೆ ಎಷ್ಟು ನಿಮಗೆ ಧೈರ್ಯ? ಅಲ್ಲ, ನಾನೇ ಕೈ ಮಾಡಿಲ್ಲ, ನೀವ್ಯಾರು ನನ್ನ ಮಗನ ಮೇಲೆ ಕೈ ಮಾಡೋಕ್ಕೆ? ಜಾಸ್ತಿ ಮಾತಾಡಿದ್ರೆ ನಿನಗೆ ಬೀಳ್ತಾವೀಗ ಬದೇ. ಅಲ್ಲ, ನೀನು ಕೊಟ್ಟು ಸಲಿಗೆನೇ ಕಣೆ ಅದು. ಅವ್ನು ಬಂದಾಗ 10 ಬಸ್ತಲ್ಲಿ ಇಟ್ಕೊಂಡಿದ್ರೆ ಅವ್ನು ಚೆನ್ನಾಗಿರ್ತಿದ್ದ.
ಅವನಿಗೆ ಅದು ಇದು ತಲೆಗೆ ತುಂಬಿ ಅವ್ರು ರಾತ್ರಿ ಅವತ್ತು ನೀನು ಅವಳನ್ನ ಮನೆಯಿಂದ ಹೊರಗೆ ಹಾಕಿ ಬಂದಿದ್ದು, ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಮನೆಯಿಂದ ಹೊರಗೆ ಬಿಟ್ಟು ಬಂದಿದ್ದು ನೀನು. ಅದನ್ನು ಹುಡ್ಕಕ್ಕೆ ಹೋಗಿ ಅವನಿಗೆ ಏನೋ ಆಗಿದೆ. ಅವನ ಜಾತಕ ಹೋಗಿ ತೋರಿಸ್ಕೊಂಬಂದಿದ್ದೆ ನಾವು. ಅವನು ಗಾಳಿ ಮೆಟ್ಕೊಂಡಿದ್ದೆ ಗೊತ್ತಾ. ಅವನು ಎಲ್ಲೋ ಬರ್ತಿರ್ಬೇಕಾದ್ರೆ ಮಾಡಿಟ್ಟಿರೋದನ್ನ ದಾಟಿದ್ದಾನೆ. ಅದ್ರ ಹಿಂದಿಂದನೇ ಅವನಿಗೆ ಗಾಳಿ ಬಂದಿದೆ. ಅವನು ಈ ರೀತಿ ಕುಡ್ಕ ಬಿಡ್ಕ ಎಲ್ಲ ಆಗಿದ್ದಾನೆ. ನೀನು ಗೊತ್ತಿಲ್ಲದಂಗೆ ಅವನ ಜಾತಕನೂ ತೊಗೊಂಡೋಗಿದ್ದೆ ನಾನು. ನೀನೇನೇನು ಮಾಡಿದ್ಯಾ, ಅವನು ಏನೇನು ಮಾಡಿದ್ದಾನೆ ಎಲ್ಲ ಗೊತ್ತಾಗಿದೆ ನನಗೆ. ಈಗ ಅವ್ನು ಹೇಗೆ ಸುದ್ದಿ ಮಾಡಬೇಕು ಅನ್ನೋದನ್ನ ಕಂಡು ಹಿಡಿಬೇಕೇ ಹೊರತು ಅದು ಹಿಂಗೆ ಅದು ಹಾಗೆ ಅಂತ ಕಂಡು ಹಿಡಿಯೋಕ್ಕಾಗಲ್ಲ. ನೋಡು, ನಿನ್ನ ಪಾಡಿಗೆ ನೀನು ಮುಚ್ಕೊಂಡಿರು. ನಾನು ನನ್ನ ಮೊಮ್ಮಗನ ಹೇಗೆ ಸರಿ ಮಾಡ್ತೀನಿ ನೋಡು. ಜಾಸ್ತಿ ಮಾತಾಡಿದ್ರೆ ಕೆನ್ನೆಗೆ ಬಾರಿಸ್ತೀನಿ. ಅಮ್ಮ, ಕೆನ್ನೆಗೆ ಭಾಷೆ ಬಿಡು ಹೇಳ್ತೀನಿ. ಇವಳು ಕೊಟ್ಟು ಸಲಿಗೆನೆ ನನ್ನ ಮಗನ ಹಾಳು ಮಾಡಕ್ಕೆ ನೋಡಿದ್ದು. ನಾನು ನೀನು ಯಾಕೆ ಜಾತಕ ತೊಗೊಂಡು ಹೋಗ್ತಾ ಇದ್ದೀಯ ಅಂತ ನೀನು ಹಿಂದಿಂದನೇ ಫಾಲೋ ಮಾಡ್ಕೊಂಡು ಬಂದೆ. ಆದರೆ ನಿಮ್ಮ ಕಣ್ಣಿಗೆ ಬಿದ್ದಿರಲಿಲ್ಲ ಅಷ್ಟೇ. ನೀವು ನನ್ನ ಮಗನ ಒಳ್ಳೇದಕ್ಕೆ ಮಾಡ್ತಾ ಇದ್ರಿ ಅನ್ನೋದು ನನಗೆ ಗೊತ್ತಾಗಲಿಲ್ಲ. ಎಲ್ಲ ನೀವು ಮಾತಾಡಿದಿರೋದು, ನೀವು ಎಲ್ಲ ಜಾತಕ ತೋರಿಸಿ ಅವನಿಗೆ ಈ ರೀತಿ ತೊಂದರೆ ಆಗಿದೆ ಅಂತ ಹೇಳಿದ್ರಲ್ಲ, ನನಗಂತೂ ಭಾಳ ನೋವಾಯಿತು ಅಮ್ಮ. ನನ್ನ ಮಗ ಸರಿ ಹೋಗಬೇಕು. ಏನು ಮಾಡ್ತಿರೋ ಏನಿಲ್ಲ ಗೊತ್ತಿಲ್ಲ. ನನ್ನ ಮಗನ ಸರಿ ಮಾಡಿ ಅಮ್ಮ. ಏನೋ ನನ್ನ ಮದುವೆ ಆಗ್ಬೇಕು ಅಂತ ನಾನು ಕರ್ಕೊಂಡು ಹೋಗ್ಬೇಕಂತ ಇರೋ ಹುಡುಗನ ನೀನ್ ಸರಿ ಮಾಡ್ತೀಯ. ನಾನ್ ಬಿಟ್ಬಿಡ್ತೀನ, ನಾನು ಇಲ್ಲೇ ಇದ್ದೀನಿ. ಸುಮ್ಮನೆ ಬಿಡಲ್ಲ ಯಾರನ್ನು. ನೀನೇನ್ ಮಾಡ್ತೀನಿ ನೋಡಿದ. ಅಮ್ಮ, ನನ್ನ ಯಾಕೆ ಹೊಡೆದೆ? ನಾನೆಲ್ರಿ ನಿಮ್ಮನ್ನು ಹೊಡೆದೆ? ನಾನೆಲ್ಲಿ? ಅಯ್ಯೋ ನನ್ನ ಕೈ ಇಲ್ಲೇ ಇದೆ ನೋಡ್ರಿ. ಅಲ್ಲ ಕಣೆ, ನಿಂದು ತಾನೇ, ನೀನೇ ನನ್ನ ಪಕ್ಕದಲ್ಲಿರೋದು. ಯಾಕೆ ನನ್ನ ಕೈ ಈ ರೀತಿ ತಿರುವಿದೆಯಾ? ಕೈ ಈ ರೀತಿ, ಅಯ್ಯೋಪ್ಪ ನೋಡಿಲ್ಲ ಅಮ್ಮ ಯಾವ ರೀತಿ ಆಗ್ತಾ ಇದೆ. ನನ್ನ ಸರಿ ಮಾಡ್ತೀರಾ? ನನ್ನ ಸರಿ ಮಾಡಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ನಾನು ಇವನು ಬಿಟ್ಟು ಹೋಗೋದಿಲ್ಲ. ನನ್ನ ಸರಿ ಮಾಡೋಕ್ಕೆ ಯಾರಿಂದನೂ ಸಾಧ್ಯ ಆಗೋದಿಲ್ಲ. ನಾನು ಇವನು ಬಿಟ್ಟು ಹೋಗೋದಿಲ್ಲ. ಇವನ ಜೊತೆನೇ ಇರ್ತೀನಿ. ಇವನು ನನ್ನ ಜೊತೆನೇ ಒಯ್ತೀನಿ. ಅಯ್ಯೋ, ಯಾರಮ್ಮ ನೀನು ತಾಯಿ? ನನ್ನ ಮಗ ಅಮ್ಮ ಅವನು ಈ ಹುಡುಗಿ ಜೊತೆ ಕೊಟ್ಟು ಮದುವೆ ಮಾಡಬೇಕು ಅಂದ್ಕೊಂಡಿದ್ದೀನಿ. ಆ ಹುಡುಗಿನ ಅವನ ಜೊತೆ ಮದುವೆ ಮಾಡ್ತೀನಿ. ನೀನು ಬಿಟ್ಟು ಹೋಗಮ್ಮ. ಇಲ್ಲ, ನಾನು ಬಿಟ್ಟು ಹೋಗಲ್ಲ. ಇಷ್ಟು ಸುಂದರವಾಗಿರೋ ಹುಡುಗ, ಇಷ್ಟು ಚೆನ್ನಾಗಿ ಒಳ್ಳೆ ಹುಡುಗನ ನಾನು ಬಿಟ್ಟು ಹೋಗಲ್ಲ. ನನಗೆ ಇವನು ಬೇಕು. ಇವನ್ ಕರ್ಕೊಂಡೇ ಹೋಗ್ತೀನಿ ನಾನು. ದೆವ್ವ ಆಗಿ ಹಾಗೆಲ್ಲ ಮಾತಾಡಬಾರ್ದು. ನೀವು ಒಂದ್ಸಲ ಸತ್ತು ನಿಮ್ಮ ಆತ್ಮ ಸ್ವರ್ಗಕ್ಕೆ ಹೋಗ್ಬೇಕು ಹೊರತು ಈ ರೀತಿ ನರಕದಲ್ಲಿ ಸುತ್ತಾಡಬಾರ್ದು. ನೀವು ಮನುಷ್ಯರಿಗೆ ತೊಂದರೆ ಕೊಡಬಾರ್ದು. ನಿಮ್ಮ ಪಾಡಿಗೆ ನೀವು ಹೋಗ್ಬಿಡ್ಬೇಕು ಗೊತ್ತಾ. ಮುದುಕಿ, ನೀನು ದೆವ್ವಕ್ಕೆ ಬುದ್ಧಿ ಕಲ್ಸಕ್ ಬರಬೇಡ. ನಾನು ಹೇಗೆ ಏನು ಹೆಂಗಿರ್ಬೇಕು ಅನ್ನೋದು ನನಗೆ ಗೊತ್ತು. ನಿನ್ನ ಪಾಡಿಗೆ ನೀನು ಇದ್ಬಿಡು. ಇಲ್ಲ ಅಂದ್ರೆ ನಿನ್ನ ಏನ್ ಮಾಡ್ತೀನಿ ನೋಡು.